ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದ್ರ ಮೇಲೆ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬಿಕಾಸ್ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರಾ. ಯಾರಿಗಾದರೂ ಕೆಲವೊಂದು ಮೆಸೇಜಸ್ ರೆಸೊನೇಟ್ ಆಗಿಲ್ಲ ಅಂತಂದರೆ ಜಸ್ಟ್ ಅದನ್ನು ಇಗ್ನೋರ್ ಮಾಡ್ಬೋದು. ಆ್ಯಂಡ್ ತುಂಬ ದಿನ ಆಗಿತ್ತು ಟ್ಯಾರೋ ರೀಡಿಂಗ್ ಮಾಡಿ, ಸಾರಿ ಫಾರ್ ದಟ್. ಆ್ಯಂಡ್ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ ಯಾರಿಗಾದರೂ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಸೊ ಇಲ್ಲಿ 2 ಫೈಲ್ ಇದೆ. ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಫಸ್ಟ್ ಲೆಟರ್ ಯಾವ ಫೈಲಲ್ಲಿದೆ ಅದನ್ನು ನೀವು ಚೂಸ್ ಮಾಡಬೇಕಾಗತ್ತೆ. ಅವ್ರ ಹೆಸರಿನ ಫಸ್ಟ್ ಲೆಟರ್ ನೀವು ಚೂಸ್ ಮಾಡಬೇಕು. ಆ ಫೈಲ್ನ ನೀವು ಚೂಸ್ ಮಾಡಿಕೊಂಡು ಈ ಒಂದು ರೀಡಿಂಗನ್ನು ನೋಡಿ. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅವೈಲಬಲ್ ಇದೆ. ವೆಲ್ಕಮ್ ಪೈಲ್ 1. ಸೊ ನಿಮಗೆ ಯಾವ ಗೈಡೆನ್ಸ್ ಟ್ಯಾರೋ ಕಡೆಯಿಂದ ಬರುತ್ತೆ ನೋಡೋಣ. ಆ್ಯಂಡ್ ಆಲ್ಸೋ ಯಾರಾದರೂ ಟ್ಯಾರೋ ಕಲ್ತ್ಕೋಬೇಕು ಅಂತ ಇದ್ರೂ ಡೆಫಿನೆಟ್ಲಿ ಟ್ಯಾರೋ ಕಲಿಬಹುದು. ಬಿಕಾಸ್ ನೀವು ಟ್ಯಾರೋ ಕಲಿಬೇಕು ಅಂದ್ಕೊಳ್ತಾ ಇದ್ದರೆ ಅಲ್ಲಿ ನಿಮ್ಮನ್ನು ಯೂನಿವರ್ಸ್ ಚೂಸ್ ಮಾಡಿರ್ತಾರೆ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಹಾಗೆ ಇಂಟ್ಯೂಷನ್ ಥಾಟ್ಸ್ ಬರ್ತಾ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್ ಟ್ಯಾರೋ. ಸೊ ಪೈಲ್ 1 ಅವರಿಗೆ ಯಾವ ಗೈಡೆನ್ಸ್ ಬರ್ತಾ ಇದೆ ನಿಮ್ಮ ಲವ್ ಲೈಫ್ಗೋಸ್ಕರ, ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ನೋಡೋಣ. ಓಕೆ, ಓಕೆ. ಸೊ ಇಲ್ಲಿ ಫಸ್ಟು 10 ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್ಸ್, 5 ಆಫ್ ಕಪ್ಸ್ ಬರ್ತಾ ಇದೆ. ಪೈಲನ್ನು ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್ ಬಂದು ಸೋ ಬ್ಯೂಟಿಫುಲ್ ಆ್ಯಂಡ್ ತುಂಬ ಒಂದು ಮನಸ್ಸಿಗೆ ಕನೆಕ್ಷನ್ ಇರೋ ಅಂಥ ವ್ಯಕ್ತಿ ಇವರು. ನೀವು ಇವ್ರನ್ನ ನೆನೆಸ್ಕೊಂಡಾಗೆಲ್ಲ ನಿಮಗೆ ಖುಷಿ ಆಗುತ್ತೆ. ಇಲ್ಲಿ ಸಮ್ ಪೀಪಲ್ಸ್ ಸಿಚುವೇಶನ್ಸ್ ಹೇಗಿದೆ ಅಂತಂದರೆ, ಇಲ್ಲಿ ನೀವು ಜಗಳ ಮಾಡಿಲ್ಲ, ಇಲ್ಲಿ ನಿಮಗೆ ದೂರ ಆಗಬೇಕು ಅಥವಾ ತುಂಬ ಏನೋ ಕಿತ್ತಾಡಿ ತುಂಬ ಜಗಳಾಡಿ ಎಲ್ಲ ದೂರ ಆಗಿದ್ದೀರಾ ಅಂತಲ್ಲ. ಬಟ್ ಸಮ್ ಇಶ್ಯೂಸಿಂದ ನೀವು ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿನೋ ಅಥವಾ ಸ್ವಲ್ಪ ನೀವು ದೂರ ಇರಬಹುದು ಕರೆಂಟ್ಲಿ ನಿಮ್ಮ ಪಾರ್ಟ್ನರಿಂದ. ಲೈಕ್ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ಹೇಳ್ಬೋದು. ಅಂಥ ದೊಡ್ಡದು ನಿಮ್ಮ ಮಧ್ಯೆ ದೊಡ್ಡ ಜಗಳ ಆಗಿದೆ ಅಂತಲೂ ಅಲ್ಲ. ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಒಂದು ಬೆಸ್ಟ್ ಫ್ರೆಂಡ್ ಥರ ನೋಡ್ತಾರೆ. ಆ್ಯಂಡ್ ನೀವು ಅವ್ರ ಜೊತೆ ಮಾತಾಡಿದಾಗ ನೀವು ಅವ್ರಿಗೆ ಕನ್ಸೋಲ್ ಮಾಡ್ತಿದ್ದಂಥ ರೀತಿ ಅವ್ರಿಗೆ ಎಲ್ಲವೂ ಸಹ ಇನ್ನೂ ನೆನಪಿದೆ. 10 ಆಫ್ ಕಪ್ಸಲ್ಲಿ ಇರೋದ್ರಿಂದ ದೇ ಆರ್ ಪ್ಲ್ಯಾನಿಂಗ್ ಎ ಫ್ಯಾಮಿಲಿ. ನಿಮ್ಮ ಜೊತೆಗೆ ಅವರು ಒಂದು ಫ್ಯಾಮಿಲಿ ನೋಡಬೇಕಂತ ಪ್ಲ್ಯಾನ್ ಮಾಡ್ತಾರೆ. ತುಂಬ ಒಂದು ಪ್ಯೂರ್ ಬಾಂಡಿಂಗ್ ಇದೆ ನಿಮ್ಮಿಬ್ಬರ ಮಧ್ಯೆ ಅಂತ ಹೇಳ್ಬೋದು. ಆ್ಯಂಡ್ ಅವ್ರ ಇಂಟೆನ್ಷನ್ ತುಂಬ ಪ್ಯೂರಾಗಿ ಇದೆ. ಎಲ್ಲಿ ನಿಮ್ಮ ಲೈಫ್ ನೆಕ್ಸ್ಟ್ ಸ್ಪಾಯ್ಲ್ ಆಗಬಾರ್ದು ಅಂತ ಅವರು ಫಸ್ಟ್ ಅದನ್ನು ಥಿಂಕ್ ಮಾಡ್ತಾರೆ. ಈ ಪರ್ಸನ್ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬೋದು. ಬಟ್ ಇವ್ರಿಗೆ ಲೈಫ್ ಎಕ್ಸ್ಪೀರಿಯನ್ಸ್ ತುಂಬ ಇದೆ. ನಿಮ್ಗಿಂತ ಎಲ್ಡರ್ ಇರ್ಬೋದು ಇವರು. ಆ್ಯಂಡ್ ಇವ್ರಿಗೆ ವರ್ಕ್ ಮಾಡ್ತಿರೋ ಪ್ಲೇಸ್ ಆಗಿರ್ಬೋದು ಅಥವಾ ಇವರು ಬೆಳೆದು ಬಂದು ರೀತಿ ಆಗಿರ್ಬೋದು ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ಫೈನಾನ್ಷಿಯಲಿ ಅವ್ರು ಸ್ವಲ್ಪ ಇವಾಗ ಬರ್ಡನ್ನು ಫೇಸ್ ಮಾಡ್ತಾ ಇರ್ಬೋದು. ನೈಟ್ ಆಫ್ ಕಪ್ಸಲ್ಲಿ ಇರೋದ್ರಿಂದ ನಿಮ್ಮ ಪರ್ಸನ್ ಅಷ್ಟು ಎಕ್ಸ್ಪ್ರೆಸಿವ್ ಅಲ್ಲ. ಇಲ್ಲಿ ಅವ್ರಿಗೆ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಇದೆ, ಬಟ್ ಎಲ್ಲ ಒಂದು ಕಡೆ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಅವ್ರಿಗೆ ಒಂದು ಭಯ ಇರ್ಬೋದು ಈ ಒಂದು ರಿಲೇಷನ್ಶಿಪ್ ಬಗ್ಗೆ. ದೇ ಆರ್ ನಾಟ್ ರೆಡಿ ಟು ಎಕ್ಸ್ಪ್ರೆಸ್. ನಿಮಗೆ ಎಲ್ಲೋ ಒಂದು ಕಡೆ ಓಪನ್ ಅಪ್ ಆಗಿ ಏನು ಫೀಲಿಂಗ್ಸ್ ಇದೆ ಅದನ್ನೆಲ್ಲ ಮಾತಾಡಬೇಕು ಅನ್ನೋ ಒಂದು ಮನಸ್ಥಿತಿ ಬರ್ತಾ ಇಲ್ಲ ಅವ್ರಿಗೆ. ಬಟ್ ಅವ್ರಿಗೆ ಫೀಲಿಂಗ್ಸ್ ಅಂತೂ ಇದ್ದೇ ಇದೆ. ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರೆ. ನಿಮ್ಮ ಜೊತೆ ಇದ್ದಿದ್ದ ಮೆಮೊರೀಸ್ನ ಅವರು ನೆನಪು ಮಾಡ್ಕೊಳ್ತಾರೆ. ತುಂಬ ಖುಷಿಯಾಗಿ ಅವರು ಆ ಒಂದು ಮೆಮೊರೀಸ್ನ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಅವ್ರಿಗೆ ಒಂದು ಬೇಜಾರಾಗೋದು ಅಂತ ಫೀಲ್ ಆಗ್ಬೋದು. ಬಟ್ ಈ ಪರ್ಸನ್ಗೆ ನಿಮ್ಮನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಭಾವನೆ ಇದೆ. ಆ್ಯಂಡ್
ನಿಮ್ಮ ಜೊತೆ ಫ್ಯೂಚರ್ನ ಅವರು ಪ್ಲ್ಯಾನ್ ಮಾಡ್ತಾರೆ ಅಂತ ಹೇಳ್ಬೋದು. ಡೆಫಿನೆಟ್ಲಿ ಅವರು ಇಲ್ಲಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ವಿತಿನ್ 11 ಮಂತ್ಸ್ ಆರ್ 10 ಮಂತ್ಸಲ್ಲಿ ಈ ಪರ್ಸನ್ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್, ನಿಮ್ಮಿಬ್ಬರ ಮಧ್ಯೆ ಕಮ್ಯುನಿಕೇಷನ್ ತುಂಬ ಬೇಗನೆ ಆಗುತ್ತೆ. ವಿತಿನ್ 1 ಮಂತಲ್ಲಿನೇ ಆಗುತ್ತೆ. ಬಟ್ ಈ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಅಥವಾ ಇಲ್ಲಿ ಒಂದು ಮ್ಯಾರೇಜ್ಗೆ ಏನು ಮಾತಾಡಬೇಕು, ಕಮಿಟ್ಮೆಂಟ್ ಹೇಗೆ ಕೊಡಬೇಕು, ಅದೆಲ್ಲ ತೊಗೊಳಕ್ಕೆ ಒಂದು 10 to 11 ಮಂತ್ಸ್ ಟೈಮ್ ತೊಗೊಳತ್ತೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೀವು ಯಾರನ್ನು ಚೂಸ್ ಮಾಡಿದ್ದೀರಾ, ದೇ ಆರ್ ದ ರೈಟ್ ಪರ್ಸನ್ ಫಾರ್ ಯು ಅಂತ ಹೇಳ್ಬೋದು. ಆ್ಯಂಡ್ ಫ್ಯಾಮಿಲಿ ವೈಸನ್ನು ನಿಮಗೆ ಒಂದು ಹ್ಯಾಪಿ ಫ್ಯಾಮಿಲಿನೇ ಸಿಗುತ್ತೆ. ಇಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಜನ ಇರ್ತಾರೆ ಅಂತಲೂ ಹೇಳ್ಬೋದು. ಬಟ್ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ. ಅದು ಒಂದು ಬಿಟ್ಟರೆ ಇನ್ನೂ ಮಿಕ್ಕಿದ್ದು ಆಲ್ಮೋಸ್ಟ್ ಪಾಸಿಟಿವ್ ಆಗಿಯೇ ಇದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಫೈಲನ್ನು ಯಾರೆಲ್ಲ ಚೂಸ್ ಮಾಡಿದ್ರಿ. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಹಾಗೆ ಬ್ರೇಸ್ಲೆಟ್ಸ್ ಆ್ಯಂಡ್ ಮನಿ ರೇಖಿ, ಟ್ಯಾರೋ ಕೋಡ್ಸ್, ಲಾ ಆಫ್ ಅಟ್ರಾಕ್ಷನ್ ಕೋರ್ಸ್ ಇದನ್ನೇನಾದರೂ ನೀವು ಕಲಿಬೇಕು ಅಂದ್ಕೊಳ್ತಾ ಇದ್ರು ಡೆಫಿನೆಟ್ಲಿ ಕಲಿಬೋದು. ನನ್ನ ನಂಬರನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಲವ್ ಲೈಫಿಗೆ ಯಾವ ಗೈಡೆನ್ಸ್ ಬರ್ತಾ ಇದೆ ನೋಡೋಣ. ಓಕೆ, ಓಕೆ, ಆಲ್ಮೋಸ್ಟ್ ಇಲ್ಲಿ ಸ್ವಾರ್ಡ್ಸ್ ಕಾರ್ಡ್ ಬರ್ತಾ ಇದೆ. ಮೇಜರ್ಲಿ ಇಲ್ಲಿ ಒಂದು ಫೀಮೇಲ್ ಎನರ್ಜಿ ಮೇಜರಾಗಿ ಬರ್ತಾ ಇರೋದ್ರಿಂದ ಒಂದು ಫೀಮೇಲ್ ಇಶ್ಯೂ ಇರ್ಬೋದು ಅಥವಾ ಮದರ್ ಇಶ್ಯೂ ಇರ್ಬೋದು. ಅದರ್ವೈಸ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಮದರ್ ಹೆಲ್ತ್ ಅದನ್ನು ಸಹ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ಕಡೆಗೆ ಸ್ವಲ್ಪ ಇವರು ತುಂಬ ಬರ್ಡನ್ ತೊಗೊಳ್ತಾ ಇರ್ಬೋದು. ಆ್ಯಂಡ್ ಇನ್ನೂ ಒಂದು ಯಾವುದೋ ಒಂದು ಫೀಮೇಲ್ ಎನರ್ಜಿ ಇದೆ ಅಂತಲೂ ಹೇಳ್ಬೋದು, ಮೀನ್ಸ್ ಥರ್ಡ್ ಪಾರ್ಟಿ ಅಂತಲೂ ಹೇಳ್ಬೋದು. ಸೊ 8 ಆಫ್ ಸ್ವಾರ್ಡ್ಸ್ ಇಲ್ಲಿ ಇರೋದ್ರಿಂದ ಸಮ್ವೇರ್ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಎಲ್ಲೋ ಒಂದು ಕಡೆ ಒಂದು ಕೆಟ್ಟ ರೀತಿ ನಡ್ಸ್ಕೊಂಡ್ಬಿಟ್ನಾ ಅನ್ನೋ ಒಂದು ಬೇಜಾರಿನಲ್ಲಿ ಇದ್ದಾರೆ, ರಿಗ್ರೆಟಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇಲ್ಲಿ ತುಂಬ ಜಗಳ ಆಗ್ತಾನೆ ಇತ್ತು, ಪದೇ ಪದೇ ಒಂದೇ ವಿಚಾರಕ್ಕೆ ರಿಪೀಟೆಡ್ಲಿ ಜಗಳ ಆಗ್ತಾಯಿತ್ತು. ಹಾಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಯಾರನ್ನು ತುಂಬ ಹತ್ತಿರದಿಂದ ನಂಬಿದ್ರಿ, ಅವ್ರ ಕಡೆಯಿಂದನೂ ಬ್ಯಾಕ್ ಸ್ಟ್ಯಾಬಿಂಗ್ ಆಗಿದೆ ಅಂತ ಬರ್ತಾ ಇದೆ. ನೀವು ಇಲ್ಲಿ ಆ ಪರ್ಸನ್ನ ತುಂಬ ಟ್ರಸ್ಟ್ ಮಾಡಿದ್ರಿ, ಬಟ್ ಈ ಪರ್ಸನ್ ನಿಮ್ಮನ್ನು ಎಲ್ಲೋ ಒಂದು ಕಡೆ ಬಿಟ್ಟು ಹೋದರು ಆ್ಯಂಡ್ ನಿಮಗೆ ತುಂಬ ಹರ್ಟ್ ಮಾಡಿದ್ರು ಅನ್ನೋದು ನಿಮ್ಮ ಮನಸ್ಸಲ್ಲೂ ಇದೆ. ಕಮ್ಯುನಿಕೇಷನ್ ಇಲ್ಲಿ ಆಫ್ ಆಗಿರ್ಬೋದು. ತುಂಬ ಜನಕ್ಕೆ ಇಲ್ಲಿ ಬ್ಲಾಕಿಂಗ್ ಎನರ್ಜಿ ಇದೆ, ಬ್ಲಾಕ್ ಮಾಡಿರ್ಬೋದು. ನಿಮಗೆ ಇಲ್ಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಈಗೋ ಇಶ್ಯೂ ಅಂತಲೂ ಹೇಳ್ಬೋದು. ಇಬ್ಬರಿಗೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಇಲ್ಲಿ ಯಾರೂ ಸಹ ಒಂದು ಸ್ಟೆಪ್ ತಗೊಳ್ಳೋಕ್ಕೆ ರೆಡಿ ಇಲ್ಲ, ಆ್ಯಕ್ಷನ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂತಲೂ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಪಾಸಿಟಿವ್ ವಿಚಾರ ಹೇಳಬೇಕಂದ್ರೆ, ಏನೆಲ್ಲ ಪ್ರಾಬ್ಲಮ್ಸ್ ನೀವು ಫೇಸ್ ಮಾಡ್ತಾಯಿದ್ದೀರ ಅದು ಒಂದು ಎಂಡ್ಗೆ ಬರುವಂಥ ಟೈಮ್ ಬಂದಿದೆ ಅಂತಲೂ ಹೇಳ್ಬೋದು. ಇಲ್ಲಿ ಮತ್ತೆ ಆ ಒಂದು ಟೈಮ್ ಏನು ನೀವು ಮಿಸ್ ಮಾಡ್ಕೊಂಡಿದ್ರಿ, ಈ ಪರ್ಸನ್ ಜೊತೆ ಮಾತಾಡಿಲ್ಲ ಅಥವಾ ಮೀಟ್ ಮಾಡಿಲ್ಲ, ಇದೆಲ್ಲವೂ ಮತ್ತೆ ಇಲ್ಲಿ ಬರುತ್ತೆ. ಮತ್ತು ಈ ಪರ್ಸನ್ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿರ್ತಾರೆ ನಿಮ್ಮ ಜೊತೆಗೆ ಅಂತ ಹೇಳ್ಬೋದು. ಇಲ್ಲಿ ತುಂಬ ಬ್ಲೈಂಡಾಗಿ ನಿಮ್ಮ ಪರ್ಸನ್ನ ನೀವು ಟ್ರಸ್ಟ್ ಮಾಡಿದ್ರಿ, ಎಲ್ಲೋ ಒಂದು ಕಡೆ ಅದನ್ನು ಈ ಪರ್ಸನ್ ನಿಮ್ಗೆ ತುಂಬ ಹರ್ಟ್ ಮಾಡಿರ್ಬೋದು. ಯಾಕೆ ಅಂತಂದರೆ ನಿಮಗೆ ಬೇರೆ ಯಾವುದೋ ವಿಚಾರಕ್ಕೆ ಒಂದು ಫೀಮೇಲ್ ಎನರ್ಜಿ ಇದೆ, ಆ ಒಂದು ವಿಚಾರಕ್ಕೆ ನಿಮಗೆ ತುಂಬ ಹರ್ಟ್ ಆಗಿರ್ಬೋದು.
ದಟ್ಸ್ ವೈ ಇಲ್ಲಿ ನಿಮಗೆ ಸಮ್ಟೈಮ್ಸ್ ರಿಗ್ರೆಟ್ ಫೀಲ್ ಆಗುತ್ತೆ, ಯಾಕೆ ಈ ಪರ್ಸನ್ನ ನಾನು ಟ್ರಸ್ಟ್ ಮಾಡಿದೆ ಅಂತ. ಬಟ್ ಪೇಜ್ ಆಫ್ ಕಪ್ಸಲ್ಲಿ ಇರೋದ್ರಿಂದ ಅಷ್ಟೊಂದು ವರಿ ಮಾಡ್ಕೊಳ್ಳೋದು ಬೇಡ. ಈ ಒಂದು ರಿಲೇಷನ್ಶಿಪ್ ಮ್ಯಾರೇಜ್ ಆಗುವಂಥ ಚಾನ್ಸಸ್ ಇದೆ, ಅಲ್ಲಿ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡುವಂಥ ಚಾನ್ಸಸ್ ಸಹ ಇದೆ. ಪೇಜ್ ಆಫ್ ಕಪ್ಸ್ ಬರ್ತಾ ಇರೋದ್ರಿಂದ ವಿತಿನ್ 12 ಮಂತ್ಸ್ ಇಲ್ಲಿ ನಿಮಗೆ ಒಂದು ಚೇಂಜಸ್ ನೀವು ನೋಡ್ತೀರಾ ಕಮಿಟ್ಮೆಂಟ್ ವಿಚಾರದಲ್ಲಿ. ಸೊ ಈ ಒಂದು ರಿಲೇಷನ್ಶಿಪ್ಗೆ ನೀವು ಎಷ್ಟು ಟೈಮ್ ಕೊಡಬೇಕು ಅಂತಂದರೆ ಗಿವ್ ಇಟ್ 12 ಮಂತ್ಸ್ ಟೈಮ್ ಅಂತ ಹೇಳ್ತೀನಿ. ಹಾಗೆ 10 ಆಫ್ ಸ್ವಾರ್ಡ್ಸ್ ಇದೆ. ಎಸ್, ಅಫ್ಕೋರ್ಸ್ ಇಲ್ಲಿ ತುಂಬ ಹರ್ಟ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಯಾಕೆ ಇದನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋಕ್ಕೆ ನೀವೇ ಎಲ್ಲೋ ಒಂದು ಕಡೆ ತುಂಬ ಎಫರ್ಟ್ಸ್ ಹಾಕಿದ್ರಿ, ತುಂಬ ಕಣ್ಣೀರು ಹಾಕಿದ್ರಿ ಅಂತ ಬರ್ತಾ ಇದೆ. ಬಟ್ ಈಗ ನಿಮಗೆ ಮತ್ತೆ ಅಲ್ಲಿ ಇನ್ನೂ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕೋಕ್ಕೆ ನಿಮಗೆ ಇಷ್ಟ ಇಲ್ಲ. ಬಟ್ ಇಲ್ಲಿ ನೀವು ಎಷ್ಟು ಟೈಮ್ ಆದಷ್ಟು ಅವ್ರಿಗೆ ಅವ್ರ ಪಾಡಿಗೆ ಬಿಡ್ತೀರಾ, ಆದಷ್ಟು ಅದು ನಿಮ್ಮನ್ನು ಇನ್ನೂ ಹತ್ತಿರ ಮಾಡುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ತುಂಬ ಪ್ರೆಷರ್ ಮಾಡ್ತಾಯಿದ್ರೆ ನಿಮ್ಮ ಪಾರ್ಟ್ನರ್ನ ಕಮಿಟ್ಮೆಂಟ್ ಕೊಡು ಅಂತ, ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ರಿ. ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು.